ಹಾಯ್ ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊತೀನಿ. ನಾನು ಸಹ ಸೂಪರಾಗಿದ್ದೀನಿ. ನಾನಿವತ್ತು ಬಾದಾಮಿ ಹತ್ರ ಇರೋ ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ದೇವಸ್ಥಾನಕ್ಕೆ ನಾವು ಲಾಸ್ಟ್ ಇಯರ್ ಹೋಗಿದ್ವಿ. ಲಾಸ್ಟ್ ಇಯರ್ ಹೋದಾಗ ದರ್ಶನ ಆಗಲಿಲ್ಲ, ನಮಗೆ ಜಾಸ್ತಿ ಜನ ಇರೋ ಕಾರಣ ನಮಗೆ ದರ್ಶನ ಸಿಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋಗಬೇಕು ಅಂದ್ಕೊಂಡ್ರೆ ಹೋಗೋಕ್ಕಾಗಿರಲಿಲ್ಲ. ಇವತ್ತು ನಾವು ಹೋಗ್ತಾ ಇದ್ದೀನಿ. ಮಂಗಳವಾರ ವಾರ ಆಗಿರೋದ್ರಿಂದ ತುಂಬ ಜನ ಇದ್ದರು ಅಲ್ಲಿ. ಮಂಗಳವಾರ ಶುಕ್ರವಾರ ಇಲ್ಲಿ ಊಟ ಸಹ ಇರುತ್ತೆ, ದಾಸೋಹ ಸಹ ಇರುತ್ತೆ. ಹಾಗಾಗಿ ಪೂಜೆನೂ ಚೆನ್ನಾಗಾಗುತ್ತೆ ಅಂತೇಳಿ ಎಲ್ಲರೂ ದೇವಿ ವಾರದ ದಿನವೇ ಈ ದೇವಸ್ಥಾನಕ್ಕೆ ಬರ್ತಾರೆ ಜಾಸ್ತಿ ಜನ. ಮೊಬೈಲ್ ಒಳಗಡೆ ಹಲೋ ಇಲ್ಲ ಅಂತ ಹೇಳಿದ್ದಕ್ಕೆ ನಾನು ಒಳಗಡೆ ಮೊಬೈಲ್ ತೊಗೊಂಡು ಹೋಗಲಿಲ್ಲ. ಹಾಗಾಗಿ ನಾವೇ ಹೋಗಿ ದರ್ಶನ ಮಾಡಿಕೊಂಡು ಬಂದ್ವಿ. ದರ್ಶನ ಮುಗೀತು. ನೆಕ್ಸ್ಟು ನಾವು ಊಟಕ್ಕೆ ಹೋದ್ವಿ. ಊಟದ ಹತ್ರ ಸಿಕ್ಕಾಪಟ್ಟೆ ಜನ ಇದ್ದರು, ಕ್ಯೂ ಇತ್ತು. ಆ ಕ್ಯೂವಲ್ಲಿ ನಾವು 1 ಅವರ್ ವೆಯ್ಟ್ ಮಾಡಿದ್ವಿ. ನೆಕ್ಸ್ಟ್ ಒಳಗಡೆ ಹೋಗ್ಬಿಟ್ಟು ಊಟಕ್ಕೆ ಕುತ್ಕೊಂಡ್ವಿ. ಪ್ರಸಾದ ಅಂದರೆ ಚೆನ್ನಾಗಿರುತ್ತೆ ಅಂತ ನಮ್ಮೆಲ್ಲರಿಗೂ ಸಹ ಗೊತ್ತು. ಅದೇ ರೀತಿ ಇಲ್ಲೂ ಪ್ರಸಾದ ಚೆನ್ನಾಗೇ ಇತ್ತು. ಇಲ್ಲಿಂದ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಇನ್ನೊಂದೆರಡು ಟೆಂಪಲ್ ಇದ್ವು, ಅವನ್ನ ನೋಡ್ಕೊಂಡ್ವಿ. ಇದು ಆಂಜನೇಯನ ಮೂರ್ತಿ ಇತ್ತು, ಅದನ್ನು ಸಹ ನೋಡಿಕೊಂಡು ಅಲ್ಲೇ ನಾಗಪ್ಪನ ವಿಗ್ರಹ ಎಲ್ಲ ಇತ್ತು. ಎಲ್ಲನೂ ನೋಡಿಕೊಂಡು ಕೈ ಮುಗಿದ್ಬಿಟ್ಟು ನೆಕ್ಸ್ಟು ನಾವು ಹೊರಗಡೆ ಹೊರಟ್ವಿ. ನಾವು ಹೋಗಿ ಸ್ವಲ್ಪ ಹೊತ್ತಿಗೆ ಬೇಗನೆ ದರ್ಶನ ಆಗಿ ಚೆನ್ನಾಗಿ ಮುಗೀತು. ನಾವು ಎಲ್ಲೂ ವೆಯ್ಟ್ ಮಾಡಲೇ ಇಲ್ಲ. ಊಟದ ಹತ್ರ ಮಾತ್ರ 1 ಅವರ್ ವೆಯ್ಟ್ ಮಾಡಿದ್ವಿ. ಅಷ್ಟು ಚೆನ್ನಾಗಿದೆ. ನೀವು ಯಾರಾದರೂ ಬಾದಾಮಿ ಕಡೆ ಬಂದರೆ ಬನಶಂಕರಿನ ನೋಡ್ಕೊಂಡು ಬರ್ರಿ. ಬಾದಾಮಿಯಿಂದ 3 ಕಿಲೋಮೀಟರ್ ಇದೆ ಅಷ್ಟೇ. ಪ್ಲೇಸ್ ಅಂತೂ ಚೆನ್ನಾಗಿದೆ. ನೀವು ಯಾರಾದರೂ ಹೋದರೆ ಮಿಸ್ ಮಾಡದೇ ಇರೋ ಮಳೆ ಬಂದಿರೋ ಕಾರಣ ತುಂಬಾ ಗ್ರೀನರಿ ಇತ್ತು ಎಲ್ಲ ಕಡೆನೂ. ಇಷ್ಟ ಆಗಿತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ.